ಈ ಒಂದು ಬಸವಾದಿ ಶರಣರ ವೈಭವದ ಸಮಾರಂಭವನ್ನ ನಮ್ಮ 2025-26ನೇ ಸಾಲಿನ ಆಯುವ್ಯದಲ್ಲಿ ಸರ್ವಧರ್ಮ ಸಂಸದ್ ಎನ್ನುವ ಘೋಷಣೆಯ ಮಾಡುವ ಮುಖಾಂತರ ಬಸವ ಮಂಟಪ ಬಸವಾದಿ ಶರಣರ ಈ ವೈಭವ ಸಮಾರಂಭವನ್ನ ನೆರವೇರಬೇಕು ಅನ್ನೋದನ್ನ ಅವರ ಮನದಾಳದ ಇಚ್ಛೆಯಂತೆ ಈ ಒಂದು ಪವಿತ್ರವಾದ ಸಮಾರಂಭವನ್ನ ಆ ಬಸವಾದಿ ಶರಣರ ವೈಭವ ಕರೆಸಿ ಈ ಸಮಾರಂಭವನ್ನ ಇವತ್ತು ಇಲ್ಲಿ ಆದೇಶಿಸಿ ಈ ಭವ್ಯ ಸಮಾರಂಭದಲ್ಲಿ ತಮಗೆಲ್ಲರಿಗೂ ಸಾಕ್ಷಿ ಆಗೋದಕ್ಕೆ ಬಸವಾದಿ ಶರಣರಿಗೆ ಬಸವಾದಿ ಪ್ರಮುಖರಿಗೆ ಅನುಯಾಯಿಗಳಿಗೆ ಇವತ್ತು ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡೋದಕ್ಕೆ ನಮಗೆಲ್ಲರಿಗೂ ಪ್ರೇರಣೆ ನೀಡಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಘನ ಸರ್ಕಾರದ ಮುಖ್ಯಮಂತ್ರಿಗಳು, ಭಾಗ್ಯಗಳನ್ನು ಕೊಟ್ಟಂತ ಭಾಗ್ಯ ವಿಧಾತ, ಸರ್ವ ಜನಾಂಗಕ್ಕೆ ಇವತ್ತು ನ್ಯಾಯವನ್ನು ಕೊಟ್ಟು ಬಸವ ಜಯಂತಿ ಎಂದೇ ಮುಖ್ಯಮಂತ್ರಿಯಾಗಿ ಪ್ರಥಮ ಬಾರಿಗೆ ಅವರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದಂತಹ ನಮ್ಮೆಲ್ಲರ ಹೆಮ್ಮೆ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸಹಕರಿಸಿ ನಮ್ಮೊಡನೆ ನಿಂತ ನಮ್ಮ ಘನ ಸರ್ಕಾರದ ಸಚಿವರು, ಆತ್ಮೀಯ ಸ್ನೇಹಿತರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಶಿವರಾಜ್ ತಂಗಡಿಗೆ ಅವರೇ, ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಆತ್ಮೀಯರಾದಂತಹ ಆರ್ ಬಿ ತಿಮ್ಮಾಪುರ ಅವರೇ, ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕೆ ಘನ ಸರ್ಕಾರದ ಸಚಿವರಾದಂತಹ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರೆ, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಆತ್ಮೀಯರಾದಂತಹ ನಮ್ಮ ಬಾಗಲಕೋಟೆ ನಗರದ ಮತಕ್ಷೇತ್ರ ಆದಂತಹ ಸನ್ಮಾನ್ಯ HY ಮೇಟಿ ಸಾಹೇಬ್ರೆ, ಹಾಗೂ ನಮ್ಮ ಬೀಳಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು, ಹಿರಿಯರು, ಮಾರ್ಗದರ್ಶಕರು ಆದಂತಹ ಸನ್ಮಾನ್ಯ JT ಪಾಟೀಲ್ ಸಾಹೇಬ್ರೆ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತ ವಿಶೇಷ ಪ್ರಶಸ್ತಿ ಪುರಸ್ಕೃತರಾದಂತಹ ಹಿರಿಯರಾದಂತಹ SR ಗುಂಜಳ ಸಾಹೇಬ್ರೆ, ಹಾಗೂ ನಮ್ಮ ಇಲಾಖೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ನಮ್ಮ ಜಿಲ್ಲಾ ಅಧಿಕಾರಿಗಳೇ, ನಮ್ಮ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಆಯುಕ್ತರೇ, ಎಲ್ಲ ಅಧಿಕಾರಿಗಳೇ, ಮತ್ತು ವಿಶೇಷವಾಗಿ ನಿನ್ನೆ ದಿವಸ ಏನು ವಿಚಾರಗೋಷ್ಠಿಯನ್ನು ನಡೆಸಿ ಸುಮಾರು 4 ಗೋಷ್ಠಿಗಳನ್ನು ಇದೇ ಮಂಟಪದಲ್ಲಿ ಇವತ್ತು ನಿಮಗೆ ಎಲ್ಲರಿಗೂ ಉಣಬಡಿಸಿರುವಂತ ನಮ್ಮ ನಾಡಿನ ಹೆಸರಾಂತ ವಿದ್ವಾಂಸರೇ, ಸಾಹಿತಿಗಳೇ, ಹಾಗೂ ಉಪಸ್ಥಿತಿರುವಂತ ಎಲ್ಲ ಗಣ್ಯಮಾನ್ಯರೇ, ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ನಾಡಿನ ಮೂಲೆ ಮೂಲೆಯಿಂದ ಆಗಮಿಸಿರುವಂತ ಬಸವಾದಿ ಶರಣರೇ, ಹಾಗೂ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಸ್ನೇಹಿತರೇ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ ಊಟ ಆಗೈತೆ ಇಲ್ಲ ಹೊಟ್ಟೆ ಎಸ್ತೈತಿ. ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಒಂದು ಭವ್ಯವಾದ ಪವಿತ್ರವಾದ ಕಾರ್ಯಕ್ರಮವನ್ನ
ಕೂಡಲ ಸಂಗಮದಲ್ಲೇ ಅನುಭವ ಮಂಟಪ ಬಸವಾದಿ ಶರಣರ ಪವಿತ್ರವಾದ ಈ ಭೂಮಿ. ನಾವು ಅಣ್ಣ ಬಸವಣ್ಣನವರ ಬಸವಾದಿ ಶರಣರ ಒಂದು ವಿದ್ಯಾಭೂಮಿ ಮತ್ತು ಐಕ್ಯ ಭೂಮಿ ಅಂತ ಹೇಳಿ ನಾವೆಲ್ಲರೂ ಕರಿತೀವಿ. ಈ ಪವಿತ್ರವಾದ ಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ಬಸವಾದಿ ಶರಣರ ಒಂದು ಉತ್ಸವ ಆಗಬೇಕು. ಈ ನಾಡಿನ ಈ ಮಣ್ಣಿನ ಏನು ಪವಿತ್ರವನ್ನು ಮಾಡಿದಂತ ಆ ಶರಣರ ಇವತ್ತು ಬಗ್ಗೆ ಚಿಂತನೆ ಆಗಬೇಕು, ವಿಚಾರಗೋಷ್ಠಿಗಳಾಗಬೇಕು. ಅದನ್ನು ನಮ್ಮ ನಾಡಿನ ನಮ್ಮ ದೇಶದ ಯುವ ಪೀಳಿಗೆಗೆ ಅದನ್ನು ಮುಂದುವರಿಸಿ 12ನೇ ಶತಮಾನದಲ್ಲಿ ಏನು ಅಣ್ಣ ಬಸವಣ್ಣನವರು ಬಸವಾದಿ ಶರಣರು ಈ ನಾಡಿಗೆ ಕೊಟ್ಟಿರುವಂತಹ ಅನೇಕ ಮಾನವ ಕುಲವನ್ನ ಮಾನವೀಯತೆಯನ್ನ ಎತ್ತಿ ಹಿಡಿದು ಮಾನವರಿಗೆ ಒಂದು ಸ್ವಾಭಿಮಾನ, ಒಂದು ಪ್ರತಿಷ್ಠೆ, ಕಾಯಕ ದಾಸೋಹ, ಇವತ್ತು ಅದರ ಜೊತೆಗೆ ಶರಣ ತತ್ವವನ್ನ ಬೋಧಿಸಿದಂತ ಆ ಶರಣರ ಒಂದು ವೈಭವದ ಒಂದು ಸಮಾರಂಭ ಆಗಬೇಕು ಅನ್ನೋದು ನಮ್ಮೆಲ್ಲರ ನಿಮ್ಮೆಲ್ಲರ ಒಂದು ಕನಸಾಗಿತ್ತು. 18ರಲ್ಲಿ ಅಂದು ಕೂಡ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಂದಿನ ಸಚಿವರು ಈ ವೈಭವನ್ನ ಮಾಡಬೇಕು, ಬಸವ ವೈಭವ, ಬಸವಾದಿ ಶರಣರ ಒಂದು ವೈಭವ ನಡಿಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪ ಮಾಡಿದ್ವಿ. ಆ ಸಂಕಲ್ಪವನ್ನ 2025-26ನೇ ಸಾಲಿನ ಆಯವ್ಯಯದಲ್ಲಿ ಸರ್ವಧರ್ಮ ಸಂಸದ್ ಅನ್ನುವ ಒಂದು ಪದವನ್ನ ಮಾನ್ಯ ಮುಖ್ಯಮಂತ್ರಿಗಳು ಆಯವ್ಯಯದಲ್ಲೇ ಮಂಡಿಸಿ ಆ ಕಾರ್ಯಕ್ರಮ ನಡೀಲೇಬೇಕು, ಆ ಪ್ರಮುಖರ ಬಸವಾದಿ ಶರಣರ ಒಂದು ವೈಭವ ಆಗಬೇಕು ಅಂತ ಹೇಳಿ ಇವತ್ತು ನಮ್ಮೆಲ್ಲರ ಕನಸನ್ನ ಈಡೇರಿಸಿದಂತ ನಮ್ಮ ಆ 12ನೇ ಶತಮಾನದಲ್ಲಿ ಏನು ಅನುಭವ ಮಂಟಪದಲ್ಲಿ ಏನು ಆ ಅಧ್ಯಕ್ಷತೆಯನ್ನು ವಹಿಸಿರುವಂತ ಅಲ್ಲಮ ಪ್ರಭುಗಳ ಒಂದು ಗೌರವ ಸ್ಥಾನ ಅಲ್ಲಮ ಪ್ರಭುಗಳು ವಹಿಸಿದ್ರು. ಆ ಅಲ್ಲಮ ಪ್ರಭುಗಳ ಸ್ಥಾನವನ್ನ ಬಸವಾದಿ ಶರಣರ ಅನಿವಾರ್ಯವಾಗಿ ಇವತ್ತು ನೆರವೇರಿಸಿದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕಾಗತ್ತೆ ಬಂಧುಗಳೇ. ಯಾಕಂದ್ರೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳಕ್ ಹೋಗೋದಿಲ್ಲ. ಈಗಾಗಲೇ ನಮ್ಮ ನಾಡಿನ ಎಲ್ಲ ಹರಗರು, ಚರಮೂರ್ತಿಗಳು, ನಮ್ಮ ಪಾಸ್ಟರ್ ಅವರು, ನಮ್ಮ ದರ್ಗಾದ ಗುರುಗಳು, ನಮ್ಮ ಹಾಸಿಂಪೀರ್ ಖಾದ್ರಿ ಅವರು ಎಲ್ಲರೂ ಕೂಡ ಬಸವಣ್ಣನವರ ಕುರಿತು ವಿಚಾರವನ್ನು ಮಾತಾಡಿದ್ದಾರೆ. ಬಂಧುಗಳೇ, ಇವತ್ತು ನಮ್ಮ ಕನಸು ನನಸಾಗಿದೆ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ಈ ವೇದಿಕೆ ಮುಖಾಂತರ. ಯಾಕಂದ್ರೆ ನಮ್ಮೆಲ್ಲರ ಕನಸಿತ್ತು ಈ ಪವಿತ್ರವಾದ ಭೂಮಿಯನ್ನ ಪಾವನಗೊಳಿಸಿರುವಂತ ಆ ಬಸವಾದಿ ಶರಣರ ಒಂದು ವೈಭವ ಆಗಬೇಕು, ಅವ್ರ ಚಿಂತನೆ ಆಗಬೇಕು, ವಿಚಾರಗೋಷ್ಠಿ ಆಗಬೇಕು, ಕಾಯಕ ದಾಸೋಹ, ಇವತ್ತು ಸಮಾನತೆಯನ್ನ, ಸ್ವಾಭಿಮಾನವನ್ನ, ಮಾನವ ಕುಲಕ್ಕೆ, ಮಾನವ ಜನ್ಮಕ್ಕೆ ಮಾನವೀಯತೆಯನ್ನು ಎತ್ತಿ ಹಿಡಿದು ಮಾನವೀಯತೆ ಮೌಲ್ಯಗಳನ್ನ ಇವತ್ತು ನಮಗೆ ಅರ್ಥಿಸಿದಂತ ಆ ಶರಣರ ಈ ಒಂದು ವೈಭವ ಇವತ್ತು ಕೂಡಲ ಸಂಘದಲ್ಲಿ ನಡೀತಾ ಇರೋದು. ಇದು ಒಂದು ಇತಿಹಾಸದ ಪುಟದಲ್ಲಿ ಬರೆದಿಡುವಂತಹ ದಿನ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಯಾಕಂದ್ರೆ ನಮಗೆಲ್ಲರಿಗೂ ಇವತ್ತು ಬಸವ ಜಯಂತಿ. ನಾನು ವೇದಿಕೆ ಮೇಲೆ ಕೂತಂತ ಮಾನ್ಯ ಮುಖ್ಯಮಂತ್ರಿಗಳಾದ ಆಗಿ ಎಲ್ಲರಿಗೂ ಮತ್ತು ಈ ಸಭಾಂಗಣದಲ್ಲಿ ಆಸೀನರಾದಂಥ ಎಲ್ಲ ಬಸವಾದಿ ಅನುಯಾಯಿಗಳಿಗೆ ನಾನು ಬಸವ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಇವತ್ತು ಈ ಒಂದು ಕ್ಷೇತ್ರ ಇವತ್ತು ಅಭಿವೃದ್ಧಿ ಪಡಿಸೋದ್ರಲ್ಲಿ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಸವ ತತ್ವದ ಪಕ್ಕಾ ಅನುಯಾಯಿ ಅನ್ನೋದಕ್ಕೆ ಇವತ್ತು ಯಾಕೆ ನಾನು ಅಲ್ಲಮ್ಮ ಪ್ರಭುಗಳ ಒಂದು ಸ್ಥಾನವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಬಸವ ಜಯಂತಿ ದಿವಸನೇ ಮೇ 2013ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಸವ ಜಯಂತಿ ದಿವಸನೇ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಈ ನಾಡಿನ ಬಡ ಕುಟುಂಬಕ್ಕೆ ಹಸಿದ ಹೊಟ್ಟೆಗೆ ಅನ್ನ ಭಾಗ್ಯವನ್ನು ಕೊಟ್ಟಂತ ಪುಣ್ಯಾತ್ಮ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ಹೇಳಬೇಕಾಗತ್ತೆ. ಅದೇ ರೀತಿ ಅನ್ನ ಬಸವಣ್ಣನವರ ಭಾವಚಿತ್ರವನ್ನ ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಕಡ್ಡಾಯವಾಗಿ
ಅವರ ಭಾವಚಿತ್ರವನ್ನು ಹಾಕಬೇಕು ಅಂತೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರು. ಇದೇ 2023-24ನೇ ಸಾಲಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಶ್ವಗುರು ಅಣ್ಣ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದ್ದು ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಇವತ್ತು 25ರಲ್ಲಿ ಬಸವ ಮಂಟಪ ಬಸವಾದಿ ಶರಣರ ವೈಭವದ ಒಂದು ಕಾರ್ಯಕ್ರಮವನ್ನ ಬಂಧುಗಳೇ, ಇಲ್ಲಿ ಯಾರನ್ನು ಕೂಡ ನಾನು ಟೀಕೆ ಮಾಡಕ್ ಹೋಗೋದಿಲ್ಲ. ಈ ನಾಡಿನಲ್ಲಿ ಹಲವಾರು ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಬಹಳಷ್ಟು ಜನ ಕೂಡಲ ಸಂಗಮದ ಕಡೆ ತಿರುಗಿ ಸತೆ ನೋಡಿಲ್ಲ. ಇವತ್ತು ಯಾಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಾವಿಲ್ಲಿ ಹೊಗಳಬೇಕು ಅಂದ್ರೆ ಹೊಗಳ್ತಾ ಇಲ್ಲ. ಇದ್ದ ನಿಜ ಸಂಗತಿಯನ್ನ ನೋಡದಂತೆ ನಡೆದಂತ ಇವತ್ತು ಮುಖ್ಯಮಂತ್ರಿ ರಾಜ್ಯದಲ್ಲಿ ಯಾರಾದ್ರೂ ಇದ್ರ ಅದು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಒಬ್ಬರೇ ಅನ್ನೋ ಮಾತನ್ನ ನಾನು ಹೆಮ್ಮೆ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಯಾವ್ದು ಮಾತನ್ನ ನುಡಿದಿದ್ದಾರೆ ಆ ಮಾತಂತೆ ನಡೆದಿದ್ದಾರೆ. ಇವತ್ತು ಈ ರಾಜ್ಯದ ಎಲ್ಲ ಜಾತಿ ಜನಾಂಗದ ಎಲ್ಲ ಧರ್ಮೀಯರಿಗೂ ಕೂಡ ಇವತ್ತು ಅನೇಕ ಯೋಜನೆಗಳನ್ನ ಕೊಡೋದ್ರ ಮುಖಾಂತರ ಇವತ್ತು ಆ ಹಸದ ಹೊಟ್ಟೆಗೆ ಅನ್ನವನ್ನು ನೀಡಿ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ವಿಶೇಷವಾದ ಶಕ್ತಿಯನ್ನ ಏನು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅಲ್ಲಮ್ಮ ಪ್ರಭುಗಳು ಇವತ್ತು ಮಹಿಳೆಯರಿಗೆ ನ್ಯಾಯವನ್ನು ಕೊಟ್ಟಿದ್ರು. ಆ ನ್ಯಾಯವನ್ನ ಇವತ್ತು 2025ರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ನಾನು ಹೇಳಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಬಸವ ತತ್ವವನ್ನ ಬಸವಾದಿ ಶರಣರ ಒಂದು ಏನು ಆಚಾರ ವಿಚಾರಗಳನ್ನ ಇವತ್ತು ನಡೆಕೊಂಡು ಬಂದಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತಾಡಬೇಕಾಗಿದೆ. ಅದಕ್ಕೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಕೊನೆಯದಾಗಿ ನಮ್ಮ ಕೂಡಲ ಸಂಗಮ ಅಭಿವೃದ್ಧಿ ಆಗಬೇಕು ಅಂತೇಳಿ ತಮ್ಮೆಲ್ಲರ ಸಮ್ಮುಖ, ಯಾಕಂದ್ರೆ ಈಗಾಗಲೇ ಅನೇಕ ಅಭಿವೃದ್ಧಿಯನ್ನ ಮಾಡೋದಕ್ಕೋಸ್ಕರ ನಮ್ಮ ಮುಖ್ಯಮಂತ್ರಿಗಳು 2016-17ನೇ ಸಾಲಿನಲ್ಲಿ ನಮ್ಮ ಜಲಸಂಪನ್ಮೂಲ ಸಚಿವರಾದಂತಹ ಅಂದಿನ ಸಚಿವರಾದಂತಹ ಸನ್ಮಾನ್ಯ MB ಪಾಟೀಲ್ ಅವರು ಇಲ್ಲೇ ಸಾಕ್ಷಿ ಇದ್ದಾರೆ. ಅವತ್ತು ನಮ್ಮ ಕೃಷ್ಣ ಭಾಗ್ಯ ಜಲ ನಿಗಮದಿಂದ 94 ಕೋಟಿ ಅನುದಾನವನ್ನ ಇವತ್ತು ನಮ್ಮ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಮಂಡಳಿಗೆ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಕೊಟ್ಟರು. ಅದು ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಆಗ್ಬೇಕು. ಅದು ಅಕ್ಷರಧಾಮದ ಮಾದರಿಯಲ್ಲಿ ಏನು ನಮ್ಮ ನವದೆಹಲಿಯಲ್ಲಿ ಇರುವಂತಹ ಅಕ್ಷರಧಾಮದ ಮಾದರಿಯಾಗಿ ಇವತ್ತು ನಮ್ಮ ಬಸವ ಅಂತಾರಾಷ್ಟ್ರೀಯ ಕೇಂದ್ರ ಶರಣರ ಗ್ರಾಮ ಆಗಬೇಕು ಅಂತೇಳಿ ಒಂದು ಕನಸು ಏನಿತ್ತು. ಆ ಕನಸಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿನ ಅವಧಿಯಲ್ಲಿ 139 ಕೋಟಿ ಅನುದಾನವನ್ನು ನಮಗೆ ಕೊಟ್ಟರು. 139 ಕೋಟಿಯಲ್ಲಿ ಅಂದು ನಾವು ಕೆಲಸ ಪ್ರಾರಂಭ ಮಾಡಿ ಆ ಬಸವ ಅಂತಾರಾಷ್ಟ್ರೀಯ ಒಂದು ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ವಿ. 2018ರಿಂದ 23ವರೆಗೂ ಯಾವ ಮುಖ್ಯಮಂತ್ರಿಗಳು ಆ ಬಸವ ಅನುದಾನವನ್ನು ನೀಡಿದಂತ ಅನುದಾನವನ್ನು ಖರ್ಚು ಮಾಡಲಿಲ್ಲ, ಬಳಕೆನೂ ಮಾಡಲಿಲ್ಲ. ಆ ಅನುದಾನ ಎಷ್ಟು ನಮ್ಮ ಹಿಂದಿನ ಸರ್ಕಾರ ಕೊಟ್ಟಿತ್ತು ಆ ಅನುದಾನವನ್ನು ಬಳಕೆ ಕೂಡ ಮಾಡದೆ ಇಟ್ಟೋಗಿದ್ದಾರೆ. ಇವತ್ತು ನಾನು ಬಂದ ಮೇಲೆ ಇವತ್ತು ಅನುಷ್ಠಾನ ಸಮಿತಿಯ ಅಧ್ಯಕ್ಷನಾಗಿ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಮಾಡಿದ ಮೇಲೆ ಈಗಾಗಲೇ ಸುಮಾರು 20 ಕೋಟಿ ರೂಪಾಯಿ ಅನುದಾನ ಏನು ಉಳಿದಿತ್ತು ಆ 20 ಕೋಟಿ ರೂಪಾಯಿಯನ್ನ ನಾವು ಬಳಕೆ ಮಾಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಒಂದು ಅಂದಾಜು ಪಟ್ಟಿಯನ್ನ ಏನು ಬಸವ ಅಂತಾರಾಷ್ಟ್ರೀಯ ಕೇಂದ್ರಕ್ಕೆ ಏನು ಅಕ್ಷರಧಾಮದ ಮಾದರಿಯಲ್ಲಿ ಶರಣ ಗ್ರಾಮ ಆಗಬೇಕು, ಶರಣರ ಒಂದು ಗ್ರಾಮ ಆಗಬೇಕು ಅನ್ನೋದು ಕನಸಿತ್ತು. ಆ ಕನಸಕ್ಕೆ ಇವತ್ತು ಸುಮಾರು 240 ಕೋಟಿ ಇವತ್ತು ಅಂದಾಜು ಪಟ್ಟಿಯನ್ನು ನಾವು ಸಿದ್ಧತೆ ಮಾಡಿದ್ದೀವಿ. ಅದಕ್ಕೆ ಈ ವೇದಿಕೆ ಮುಖಾಂತರ ಈಗಾಗಲೇ ಅನುದಾನವನ್ನು ಕೊಟ್ಟು ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಕೂಡಲ ಸಂಗಮ ಅಡಿವಾಳ ಬ್ರಿಡ್ಜ್ 59 ಕೋಟಿ, ಬಹುತೇಕ ತಮಗೆಲ್ಲ ಗೊತ್ತಿದೆ. 59 ಕೋಟಿಯಲ್ಲಿ ನಮ್ಮ ಕೂಡಲ ಸಂಗಮ ಅಡಿವಾಳ ಬ್ರಿಡ್ಜ್ ನಡೆದಿದೆ. ಬಸವ ಅಂತಾರಾಷ್ಟ್ರೀಯ ಕೇಂದ್ರಕ್ಕೆ 139 ಕೋಟಿ ಕೊಟ್ಟಿದ್ದಾರೆ. ಇವತ್ತು ಮುಂದುವರೆದು 240 ಕೋಟಿ ಈಗಾಗಲೇ ಅಂದಾಜು ವೆಚ್ಚದ ಏನು ಒಂದು ಸಿದ್ಧತೆ ಆಗಿದೆ. ಅಂದೇ 348 ಕೋಟಿ ರೂಪಾಯಿಯನ್ನ ನಾವು ಅಂದಾಜು ನಮ್ಮ MB ಪಾಟೀಲ್ ಸಾಹೇಬರು ಎಲ್ಲ ನಮ್ಮ ಹಿರಿಯ ನಮ್ಮ ಜಿಲ್ಲೆಯ ಶಾಸಕರು ಒಳಗೊಂಡು ಸಿದ್ಧತೆ ಆಗಿತ್ತು. ಅದಕ್ಕೆ ಆ ಬಸವ ಅಂತಾರಾಷ್ಟ್ರೀಯ ಅಕ್ಷರಧಾಮದ ಮಾದರಿಯಲ್ಲಿ ಶರಣಗ್ರಾಮ ಆಗೋದಕ್ಕೆ ತಾವು ಉಳಿದಂತ ಅನುದಾನವನ್ನು ನೀಡ್ತೀರಿ ಅನ್ನೋ ಭರವಸೆ ನನಗಿದೆ. ಇದೇ ಅವಧಿಯಲ್ಲಿ ಅದನ್ನ ಅಂತಾರಾಷ್ಟ್ರೀಯ ಬಸವ ಕೇಂದ್ರದ
ಏನೇನು ಅಭಿವೃದ್ಧಿ ಕೆಲಸಗಳಿದಾವೆ ಅವನ್ನ ಮುಗಿಸೋದಕ್ಕೆ ತಾವು ಅನಿ ಆಗ್ತೀರಿ ಅನ್ನೋ ಒಂದು ವಿಶ್ವಾಸದ ಮೇಲೆ ಇವತ್ತು ನಾನು ಅವರಲ್ಲಿ ಮನವಿಯನ್ನು ಮಾಡ್ತೇನೆ. ಅದರ ಜೊತೆಗೆ ನಮ್ಮೆಲ್ಲರ ಭಕ್ತಾದಿಗಳ ಬೇಡಿಕೆ, ಶರಣರ ಬೇಡಿಕೆ, ನಮ್ಮ ಎಲ್ಲ ಹರಗುರು ಚರಮೂರ್ತಿಗಳ ಬೇಡಿಕೆ, ಬಸವಣ್ಣನವರ ಒಂದು 300 ಅಡಿಯ ಒಂದು ಅವರ ಪುತ್ಳಿ ಆಗಬೇಕು, ಕಂಚಿನ ಪುತ್ಳಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಬೇಡಿಕೆಯ ಮೇರೆಗೆ ಆ 300 ಅಡಿಯ ಒಂದು ಬಸವಣ್ಣನವರ ಪುತ್ಳಿಯನ್ನು ಮಾಡಬೇಕು. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕೇಂದ್ರ ಆಗಬೇಕು. ಯಾಕಂದ್ರೆ ಬಹುಮುಖ್ಯವಾಗಿ ಅನೇಕ ಈ ವಿಶ್ವದಂತ್ರನೇ ಏನು ನಮ್ಮ ಅಣ್ಣ ಬಸವಣ್ಣನವರ ಭಕ್ತಾದಿಗಳು ಶರಣರು ಇವತ್ತು ಇಲ್ಲಿ ಆಗಮಿಸ್ತಾರೆ. ಅದಕ್ಕೆ ಇದು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕೇಂದ್ರ ಆಗಬೇಕು. ಮತ್ತು ಬಸವ ಜಯಂತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಏನು ಇವತ್ತು ಅನುಭವ ಮಂಟಪ ಬಸವಾದಿ ಶರಣರ ವೈಭವವನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರತಿ ವರ್ಷ ಇದು ಕೂಡಲ ಸಂಗಮದಲ್ಲಿ ಏನು 2 ದಿವಸಗಳ ಕಾಲ ತಾವು 29, 30 ಈಗಾಗಲೇ ಅನುಮತಿಯನ್ನು ಕೊಟ್ಟಿದ್ದೀರಿ. ಇದೇ 2 ದಿವಸಗಳ ಕಾಲ ಪ್ರತಿ ವರ್ಷ ಅದು ಕೂಡಲ ಸಂಗಮದಲ್ಲೇ ಬಸವಾದಿ ಶರಣರ ವೈಭವ ಜಯಂತ್ಯೋತ್ಸವ ಇಲ್ಲಿ ನಡಿಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ. ಅದರ ಜೊತೆಗೆ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳು ಬಾಕಿ ಇದಾವೆ. ಅದು ಈಗ ಮಾತಾಡೋದಿಲ್ಲ. ನಾನು ಕ್ಷೇತ್ರದ ಅಭಿವೃದ್ಧಿ ನಮಗೆ ಕೊಟ್ಟರ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಾವು ಏನೇನು ಮಾಡೀವಿ ಅನ್ನೋದು ತಮಗೆಲ್ಲರಿಗೂ ಸಾಕ್ಷಿ ಇದೆ. ನಾವು ಏನು ಕಾರ್ಯವನ್ನು ನಮ್ಮ ಸರ್ಕಾರದ ಅವಧಿಯಲ್ಲಿ ಎಷ್ಟೆಷ್ಟು ಅಭಿವೃದ್ಧಿ ಮಾಡಿದೀವಿ ಅನ್ನೋದು ಇದೆ. ಮುಖ್ಯವಾಗಿ ಬಸವರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕೇಂದ್ರ, ಶರಣಗ್ರಾಮ, 300 ಅಡಿಯ ಬಸವಣ್ಣನವರ ಒಂದು ಪುತ್ಳಿ ಆಗಬೇಕು ಮತ್ತು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ಕೇಂದ್ರ ಆಗಬೇಕು. 3 ಬೇಡಿಕೆಗಳನ್ನು, ಪ್ರಮುಖ ಬೇಡಿಕೆಗಳನ್ನು ನಾನು ಈ ಒಂದು ಸಂದರ್ಭದಲ್ಲಿ ತಮ್ಮ ಮುಖಾಂತರ ತಮ್ಮ ಬೇಡಿಕೆಯ ಅನುಸಾರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಯಲ್ಲಿ ವಿನಂತಿ ಮಾಡಿಕೊಂಡು ಇನ್ನು ಹೆಚ್ಚಿಗೆ ಮಾತಾಡದೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋದಕ್ಕೆ ಅವರು ಮಾತುಗೊಮ್ಮೆ ಹೇಳ್ತಿರ್ತಾರೆ. ತಮಗೆಲ್ಲ ಗೊತ್ತಿದೆ, ನಾನು ಬಸವಾದಿ ಶರಣರ ಅನುಯಾಯಿ, ಬಸವಣ್ಣನವರ ಅನುಯಾಯಿ ಅಂತೇಳಿ. ಆ ಒಂದು ಅನುಯಾಯಿ ಆಗಿದ್ದಕ್ಕೆ ಇವತ್ತು ಯಾವ ಮುಖ್ಯಮಂತ್ರಿಗಳು ಕೂಡ ಮಾಡದೆ ಅಂತ ಕೆಲಸವನ್ನ, ಈ ವೈಭವವನ್ನ ಅನುಭವ ಮಂಟಪದ ಏನು 12ನೇ ಶತಮಾನದಲ್ಲಿ ಮಾಡಿರುವಂತಹ ಅನುಭವ ಮಂಟಪದ ಒಂದು ಪರಿಕಲ್ಪನೆಯನ್ನ ಇವತ್ತು ನಮ್ಮ ಕೂಡಲ ಸಂಘದಲ್ಲಿ ಆಗಿದೆ ಬಂಧುಗಳೇ. ಆದ ಕಾರಣ ಈ ವೈಭವದ ಕಾರ್ಯಕ್ರಮವನ್ನು ಅವರ ಮಾತಾಡೋದಕ್ಕೆ ಅವ್ರ ಮಾತುಗಳನ್ನು ಆಲಿಸೋಣ. ಅದಕ್ಕೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳದೆ ಮತ್ತೊಮ್ಮೆ ನಮ್ಮ ಮತಕ್ಷೇತ್ರದ ಏನು ಗುರು ಹಿರಿಯರು, ತಾಯಂದಿರು, ಬಸವಾದಿ ಅನುಯಾಯಿಗಳು ಇವತ್ತು ಆಗಮಿಸಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಾನು ನಮ್ಮ ಸರ್ಕಾರದ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.